ನೋಡಿ ಹಸೆ ಬಾಳೆಕಾಯಿ ತೊಗೊಂಡಿದ್ದೇನೆ. ಮರದಿಂದ ಕೊಯ್ಕೊಂಬಂದ ತಕ್ಷಣ ತೊಗೊಂಡಿದ್ದೇನೆ. ಹಸೆ ಬಾಳೆಕಾಯಿ ನೋಡಿ ಇಲ್ಲಿ ಬೇಯಿಸ್ಲಿಕ್ಕೆ ಕೂಡ ಹಾಕಿದೆ. ಏನಿದು ಅಂತ ಅನ್ಕೋಬಹುದು ನೀವು. ಇದು ಬಂದು ಒಂದು ಸಾಯಂಕಾಲದ ಸ್ನ್ಯಾಕ್ಸ್ ಅನ್ನ ರೆಡಿ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಹಸೆ ಬಾಳೆಕಾಯಿಂದ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಈ ತರ ನಾವು ಸ್ನ್ಯಾಕ್ಸ್ ರೆಡಿ ಮಾಡಿ ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ನೀವು ಒಮ್ಮೆ ಟ್ರೈ ಮಾಡಿ, ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಮನೆ ಮಂದಿಗೆಲ್ಲ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಇದು ಸ್ಪೆಷಲ್ ಆಗಿ ನಮ್ಮ ಮನೆಯಲ್ಲಿ ಅಂತೂ ನಮ್ಮ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗಿತ್ತು. ಗರಿ ಗರಿಯಾಗಿರುವಂತ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ನೀವು ಟ್ರೈ ಮಾಡಿ ಸ್ನೇಹಿತರೆ. ಹಾಗೆ ಹೊಸದಾಗಿ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಇಲ್ಲಿ ಹಸೆ ಬಾಳೆಕಾಯಿ ತಗೊಂಡಿದ್ದೀನಿ ಒಂದಿಷ್ಟು. ಈ ಹಸಿ ಬಾಳೆಕಾಯಿನ ನಾನು ಬೇಯಿಸ್ಕೊತೇನೆ ಬನ್ನಿ. ನೋಡಿ ಇಲ್ಲಿ ನೀರು ಕುದೀತಾ ಇದೆ. ನೀರು ಕುದೀತಾ ಇದೆ. ನೀರು ಕುದಿಯುವಂಥದಕ್ಕೆ ಬಾಳೆಹಣ್ಣ ಇಲ್ಲಿ ಕಟ್ಟೋದು ಏನು ಮಾಡಬೇಡಿ. ಹಸೆ ಬಾಳೆಕಾಯಿನ ಇದ್ರೊಳಗಡೆ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಮಾಡ್ತೀರಿ ನೋಡಿಕೊಂಡು ಹಾಕ್ಕೊಳ್ಳಿ. ನಾವೊಂದಿಷ್ಟು ಹಾಕ್ತಾ ಇದ್ದೀನಿ. ಅದು ಕುದೀಲೀಗ ಹಸೆ ಬಾಳೆಕಾಯಿ. ನೋಡಿ ಇದೀಗ ಚೆನ್ನಾಗಿ ಒಂದು 8ರಿಂದ 10 ನಿಮಿಷ ಕುದಿಬೇಕು. ನೋಡಿ ಈಗ ಎಲ್ಲ ಬಾಳೆಕಾಯಿ ಕರೆಕ್ಟಾಗಿ ಬೆಂದಿದೆ ಸ್ನೇಹಿತರೆ. ಈಗ ನಾನು ತಗೊಂಡ್ಬಿಡ್ತೇನೆ. ಇಲ್ಲಿ ನೀರೆಲ್ಲ ಬಸಿಬೇಕು ಚೆನ್ನಾಗಿ. ಒಟ್ಟು ಇದಕ್ಕೆ ಹಾಕೊಂಡ್ಬಿಡ್ತೇನೆ. ಈಗ ಇವು ಸ್ವಲ್ಪ ಆರಲಿ, ನಮಗೆ ಕೈ ಹಿಡಿಲಿಕ್ಕೆ ಬರಬೇಕು. ಅಷ್ಟಾದರೆ ಸಾಕು. ನೋಡಿ ಎಲ್ಲ ನೀರು ಬಸಿದ ಮೇಲೆ ಆರಿದೆ ಸ್ನೇಹಿತರೆ. ಈಗ ಎರಡೂ ಕಡೆದು ಈ ಥರ ತಗೊಂಡ್ಬಿಡ್ತೀನಿ. ನೋಡಿ ಇದನ್ನು ಸಿಳ್ಕೊಂಡ್ಬಿಡ್ತೀನಿ. ಸಿಪ್ಪೆ ಈ ಥರ ಈಸಿಯಾಗಿ ಬರುತ್ತೆ. ಸಿಪ್ಪೆ ಎಲ್ಲ ಇದಾಗಿರುತ್ತೆ. ನೋಡಿ ಥರ ಸಿಪ್ಪೆಗಳನ್ನು ಒಂದು ಸತಿ ಬಿಡಿಸ್ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು. ಸ್ವಲ್ಪ ಎಷ್ಟು ನೋಡಿ ಈ ಥರ ಕಟ್ ಮಾಡಿ ಎಲ್ಲವನ್ನು ಇಟ್ಕೊಂಡ್ಬಿಡ್ತೇನೆ ನಾನು. ನೋಡಿ ಈ ಥರ ಎಲ್ಲ ಬಾಳೆಕಾಯಿನ ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದಿದೆ. ಕಟ್ ಮಾಡಿಟ್ಟಿರುವಂಥ ಬಾಳೆಕಾಯಿನ ಹಾಕ್ತೇನೆ ಇದರೊಳಗಡೆ. ಇವೆಲ್ಲವನ್ನು ನಾವು ಕರಿಬೇಕಾಗತ್ತೆ ಎಣ್ಣೆಯಲ್ಲಿ. ಚೆನ್ನಾಗಿ ಕರ್ಕೊಳ್ಳಿ. ನೋಡಿ ಇಲ್ಲಿ ಈಗ ನೋಡಿ ಈ ಥರ ಕರಿಬೇಕಾಗತ್ತೆ. ಇನ್ನೊಂದು 5 ನಿಮಿಷದವರೆಗೂ ಕರಿಬೇಕಾಗತ್ತೆ. ಇದನ್ನು ಕರಿತೇನೆ. ನೋಡಿ ಈಗ ಚೆನ್ನಾಗಿ ಕರೆದಿದ್ದಾವೆ. ಒಂದು ಪ್ಲೇಟಿಗೆ ತಗೋತೇನೆ. ಯಾಕಂದ್ರೆ ನೋಡಿ ಈ ಥರ ಒಂದು ಪ್ಲೇಟಿಗೆಲ್ಲ ತಗೊಂಡ್ಬಿಡಿ. ನೋಡಿ ಈ ಥರ ಈಗ ಎಲ್ಲವನ್ನು ಕರೆದಿಟ್ಕೊಳ್ಳಿ. ತುಂಬ ಹೊತ್ತು ಕರಿಯುವಂಥ ಅವಶ್ಯಕತೆ ಇರಲ್ಲ ಇವನ್ನ. ನೋಡಿ ಇಲ್ಲೇನು ನಾವು ಕರೆದಿದ್ದೀವಲ್ಲ, ಈಗ ಒಂದೊಂದು ಬಾಳೆಕಾಯಿನ ತಗೊಂಡು ಈ ಥರ ಒಂದು ಲೋಟ ತೊಗೊಳ್ಳಿ ಅಥವಾ ಏನಾದರೂ ತಂದು ಪ್ರೆಸ್ ಮಾಡಿ. ಈ ಥರ ಇಷ್ಟು ಸಾಕು ನಮಗೆ. ಇಷ್ಟು ಪ್ರೆಸ್ ಆದರೆ ಸಾಕು. ಬಾಳೆಕಾಯಿ ಇದು ಈ ಥರ ಆಗಬೇಕು. ಅಷ್ಟು ಸಾಕು ನಮಗೆ. ಜಾಸ್ತಿ ಮಾಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇದೇ ಥರ ಎಲ್ಲವನ್ನು ನಾನೀಗ ಮಾಡಿ ಇಟ್ಕೋತೀನಿ. ನೋಡಿ ಜಾಸ್ತಿ ಪ್ರೆಸ್ ನೋಡಿ ಈ ಥರ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಎಲ್ಲ ಇದೇ ಥರ ಮಾಡಿ ಇಡ್ತೇನೆ. ಈಗ ನೋಡಿ ಇಲ್ಲಿ ಈ ಥರ ರೆಡಿ ಮಾಡಿದ್ದೇನೆ. ಈಗ ನೋಡಿ ಆವಾಗಲೇ ಏನು ನಾವು ಬಾಳೆಕಾಯಿನ ಕರೆದಿದ್ದು ನೋಡಿ, ಅದೇ ಬಾಳೆಕಾಯಿಗೆ ನಾವು ಮತ್ತೆ ಈ ಬಾಳೆಕಾಯಿನ ಹಾಕಬೇಕಾಗತ್ತೆ. ಈ ಥರ ಹಾಕ್ಕೊಳ್ಳಿ. ವಾಪಸ್ಸ ಇದೆಲ್ಲವನ್ನು ಹಾಕ್ಕೊಳ್ಳಿ ಇದಕ್ಕೆ. ನೋಡಿ ಈ ಥರ ಈಗ ಎಣ್ಣೆಯಲ್ಲಿ ಎಲ್ಲ ಹಾಕಿದ್ದೇನೆ. ನೋಡಿ ಎಲ್ಲವನ್ನು ಈಗ ಕರಿಬೇಕು. ಇನ್ನೂ ಕಲರ್ ಚೆನ್ನಾಗಿ ಬರಬೇಕಿದ್ರದ್ದು. ನೋಡಿ ಇಷ್ಟಾದ ಈಗ ತೆಗಿತೇನೆ ಇದನ್ನು ಎಲ್ಲವನ್ನು. ನೋಡಿ ಎಷ್ಟು ಗರಿ ಗರಿಯಾಗಿ ಸೌಂಡ್ ಬರ್ತಾ ಇದೆಯಲ್ಲ. ನೋಡಿ ಎಷ್ಟು ಚೆನ್ನಾಗಿ. ನೋಡಿ ಇಲ್ಲಿ ರೆಡಿ ಮಾಡಿಟ್ಟಿರೋಂಥದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲೆನ ಹಾಕ್ತಾಯಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೇಪರನ್ನು ಹಾಕ್ತಾಯಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ನಾನೀಗ ಈ ಥರ ಮಾಡ್ಕೋಬೇಕಾಗುತ್ತೆ. ನೋಡಿ ಹಿಂಗೆ ಮಾಡ್ಕೊಳ್ಳಿ. ನೋಡಿ ಈ ಥರ ಈಗ ರೆಡಿ ಮಾಡಿಟ್ಟಿದ್ದೇನೆ. ಸರ್ವ್ ಮಾಡಿ ತೋರಿಸ್ತೇನೆ.
ನೋಡಿ ಈ ಥರ ನಾನೀಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಇದ್ರ ಮೇಲ್ಗಡೆಯಿಂದ ಮೊಸರು ಹಾಕ್ತಾ ಇದ್ದೀನಿ ನೋಡಿ. ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಇದು ಒಂಥರ ಚೆನ್ನಾಗಿರುತ್ತೆ ಈ ಥರ ಸ್ನ್ಯಾಕ್ಸನ್ನು. ನೋಡಿ ಈಗ ಈ ಥರ ಹಾಕಿದ್ದೇನೆ ನೋಡಿ. ಇದಕ್ಕೆ ಸ್ವೀಟ್ ಚಟ್ನಿ ಕೂಡ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಸ್ವೀಟ್ ಚಟ್ನಿ ಹುಣಸೆನ ಹುಳಿ ಬೆಲ್ಲ ಹಾಕಿ ಕುದಿಸಿರೋ ಅಂಥದ್ದು. ಇದು ಸ್ವಲ್ಪ ಚಿಲ್ಲಿ ಪೌಡರ್ ನೋಡಿ. ಹಾಗೆ ಖಾರ ಚಟ್ನಿ ಕೂಡ ಹಾಕ್ತಾಯಿದ್ದೀನಿ. ಪುದೀನ, ಕಾಯಿ ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಥರ ನಾವು ಖಾರ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಚಿಲ್ಲಿ ಫ್ಲೇಕ್ಸ್ ಇದು ಎಲ್ಲ ಕಡೆ ಸಿಗುತ್ತೆ ನಮಗೆ. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ನೀವು ಇದನ್ನು ಸೇವ್ ಕೂಡ ಹಾಕೋಬೋದು ನೋಡಿ. ಈಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಕಲರ್ಫುಲ್ಲಾಗಿ. ಈ ಥರ ಹಸೆ ಬಾಳೆಕಾಯ್ದು ಮಾಡಿಕೊಡಿ ಮಕ್ಕಳಿಗೆ. ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಾಗೆ ನೋಡಿ ದಾಳಂಬ್ರಿ ಬೀಜ ಎಲ್ಲ ಸಿಪ್ಪೆ ತೆಗೆದು ಇದನ್ನು ಕೂಡ ಹಾಕ್ತಾಯಿದ್ದೀನಿ. ನಿಮಗೆ ಹೇಗೆ ಅನಿಸುತ್ತೋ ನೋಡಿ. ಈಗ ರೆಡಿ ಆಯಿತು ಬಾಳೆಕಾಯ್ದು ಸ್ನ್ಯಾಕ್ಸ್. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಥರ ಸಾಯಂಕಾಲ ಟೀ ಕಾಫಿ ಒಟ್ಟಿಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ.